ವೀಕ್ಷಕರೇ ನಮಸ್ಕಾರ. ಇದೀಗ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಮಾಳು ಮತ್ತು ರಿಷಾ ಅವರ ನಡುವೆ ಭೀಕರವಾಗಿ ಜಗಳ ನಡೆದಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಮಾಳು ಅವರು ತುಂಬ ಜೋರಾಗಿ ಕೂಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅಷ್ಟು ರೇಂಜ್ಗೆ ಮಾಳು ಅವರು ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇಲ್ಲಿ ಯಾರ ತಪ್ಪಿದೆ ಮತ್ತು ಏನಕ್ಕಾಗಿ ಜಗಳ ಆಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ವೀಕ್ಷಕರೇ, ಕಳೆದ ವಾರ ಕೂಡ ರಿಷಾ ಅವರಿಗೆ ಒಂದು ವಾರ್ನಿಂಗ್ ಸಹ ಸಿಕ್ಕಿತ್ತು. ಸುಖ ಸುಮ್ಮನೆ ಬಿಗ್ ಬಾಸ್ ಮನೇಲಿ ಜಗಳಕ್ಕೆ ಹೋಗೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಒಂದು ವಿಚಾರದಲ್ಲೂ ಕೂಡ ತುಂಬ ಡೇಂಜರ್ ಝೋನ್ಗೆ ಹೋಗಿ ಬಂದಿದ್ರು. ಅಷ್ಟೇ ಅಲ್ಲದೆ ಇನ್ನೇನು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಒಂದು ಸಿಚುವೇಷನ್ನಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಂದ ಒಂದು ನಿರ್ಧಾರನ ತಗೊಂಡು, ಸೊ ಎಲ್ಲ ಸ್ಪರ್ಧಿಗಳು ಇವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಬಿಡೋಣ ಅನ್ನೋ ಒಂದು ನಿರ್ಧಾರ ತಗೊಂಡು, ಸೊ ಹಾಗಾಗಿ ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆದರು. ಬಟ್ ಆದರೆ ಇದೀಗ ಮತ್ತೆ ರಿಷಾ ಅವರು ಜಗಳನ ಶುರು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ನಮ್ಮ ಉತ್ತರ ಕರ್ನಾಟಕದ ಹುಲಿಯಾಗಿರುವಂಥ ಮಾಳು ಅವರ ಜೊತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಯ್ತಪ್ಪ ಅಂದರೆ, ಸೊ ಇಲ್ಲಿ ಮಾಳು ಮತ್ತು ರಘು, ರಾಶಿಕಾ, ರಕ್ಷಿತಾ ಅವರು ನಿಂತ್ಕೊಂಡು ಎಲ್ಲ ಅಡುಗೆ ಅಂದರೆ ಕಿಚನ್ ಏರಿಯಾದಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕೆಲಸ ಅಂದರೆ ಇವತ್ತಿನ ಕೆಲಸವನ್ನು ನಮ್ಮ ಕಿಚನ್ ಏರಿಯಾ ಕೆಲಸವನ್ನು ನಮ್ಮ ಮಾಳು ಮತ್ತು ರಘು, ರಾಶಿಕಾ ಅವರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅವರು 3 ಜನ ಅಡುಗೆ ಮಾಡ್ತಾ ಇರ್ತಾರೆ, ಅಂದರೆ ಮಧ್ಯಾಹ್ನದ ಊಟಕ್ಕೋಸ್ಕರ ಅಡುಗೆ ರೆಡಿ ಮಾಡ್ತಾ ಇರ್ತಾರೆ. ಸೊ ಇಂಥ ಸಮಯದಲ್ಲಿ ಆ ಪ್ಲೇಸ್ಗೆ ರಕ್ಷಿತಾ ಮತ್ತು ರಿಷಾ ಅವರು ಬರ್ತಾರೆ. ಸೊ ಏನೋ ಒಂದಿಷ್ಟು ಮಾತುಗಳು ನಡೀತವೆ, ಬಟ್ ಪ್ರೋಮೋದಲ್ಲಿ ಅದನ್ನ ಕ್ಲಿಯರಾಗಿ ತೋರಿಸಿಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಮಾತಾಡೋ ಟೈಮ್ನಲ್ಲಿ ಮಾಳು ಅವರು ಏನೋ ಒಂದು ಕಾಮಿಡಿ ಮಾಡಿರ್ತಾರೆ. ಸೊ ಅದಕ್ಕೆ ರಿಷಾ ಅವರು ಏಕ್ದಮ್ಮಾಗಿ ಕಾಮಿಡಿ ಮಾಡೋಕ್ಕೆ ಶುರು ಮಾಡ್ತಾರೆ, ಅಂದರೆ ಸುಖ ಸುಮ್ಮನೆ ನಗೋದು ಆ ರೀತಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಆ ಸಮಯದಲ್ಲಿ ನಮ್ಮ ಮಾಡೋರು ಏನು ಹೇಳ್ತಾರೆ, ಬೇಕು ಅಂತ ನಗೋದು ಸ್ಟಾಪ್ ಮಾಡಿ ಫಸ್ಟು ಸರಿಯಾಗಿ ನಗರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಮಾತಿಗೆ ರಿಷಾ ಅವರು ನಾನು ನಗೋದೇ ಹೀಗೆ ಏನು ಮಾಡೋಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ಮಾಡೋರು ಏನು ಹೇಳ್ತಾರಪ್ಪ ಅಂದರೆ, ಸುಮ್ಮನೆ ನಕ್ಕರೆ ನಮ್ಮ ಕಡೆ ಹುಚ್ಚ ಅಂತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿನಿಂದ ರಿಷಾ ಅವರು ಫುಲ್ ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ಕೆಲವೊಂದಿಷ್ಟು ಮಾತುಗಳು ಶುರುವಾಗ್ತವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಿಷಾ ಅವರು ಯಾಕಪ್ಪ ಅಂದರೆ ಕಳೆದ ವಾರನೂ ತುಂಬ ಮಾಳುವರ ಮೇಲೆ ಟಾರ್ಗೆಟ್ ಮಾಡಿದರು. ಇದೀಗ ಮತ್ತೆ ಮಾಳುವರ ಮೇಲೆ ರಿಷಾ ಅವರು ಈ ವಾರನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಸೊ ಇಲ್ಲಿ ವಿಚಾರದಲ್ಲೂ ಕೂಡ ಸ್ವಲ್ಪ ರಿಷಾ ಅವರು ಏಕ್ದಮ್ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮಾಳು ಅವರಿಗೆ ರಿಷಾ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಅಭಿಷೇಕ್ ಅವ್ರ ಹತ್ರ ಹೇಳ್ತಾ ಇದ್ದಾರೆ, ಡೇ 1 ಕೂಡ ನೋಡ್ತಾ ಇದ್ದೀನಿ ನಾನು ಯಾವಾಗೂ ಬಿಗ್ ಬಾಸ್ ಮನೆಯಿಂದ. ಸೊ ಅವರ ಆ್ಯಟಿಟ್ಯೂಡ್ ನನಗೆ ಸರಿ ಇಷ್ಟ ಆಗ್ತಾ ಇಲ್ಲ, ಅವ್ರು ಇರೋದು ನನಗೆ ಸರಿ ಇಷ್ಟ ಇಲ್ಲ, ಮನುಷ್ಯನೇ ಒಂದು ರೀತಿ ಅನ್ನೋ ರೀತಿಯಲ್ಲಿ ಅಭಿಷೇಕ್ ಅವರಿಗೆ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಮಾಳು ಅವರಿಗೆ ಕಿವಿಗೆ ಬೀಳುತ್ತೆ. ಸೊ ಹಾಗಾಗಿ ನಮ್ಮ ಮಾಳು ರಿಷಾ ಅವ್ರಿಗೆ ಹೇಳ್ತಾರೆ, ನೀನೇ ಒಂದು ದೊಡ್ಡ ಪ್ರಾಬ್ಲಮ್ ನಮ್ಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ನಮ್ಮ ರಿಷಾ ಅವರು ಬೇಡ ಮಾಡೋಣ, ಅತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ಮಾಡೋರು ನಿಂದೆಲ್ಲ ಗೊತ್ತಿದೆ ನಂಗೆ ಹೇಳೋದು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆವಾಗ ಸೊ ರಿಷಾ ಅವರು ಫುಲ್ ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಏನಾಗ್ತೀಯ ಈ ಆಟ ಎಲ್ಲ ನಿಮ್ಮ ಮನೇಲಿ ಇಟ್ಕೊ, ನನ್ನ ಹತ್ರ ಇಟ್ಕೋಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯಕ್ಕೆ ನಮ್ಮ ಮಾಡೋರು ಕೂಡ ಸ್ಟ್ರಾಂಗ್ ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮನೆ ಪಿನೆ ಅಂತ ಅನ್ಬೇಡ, ಸರಿ ಇರಲ್ಲ, ಸೊ ಹಾಗೆ ಮಾತಾಡಿದ್ರೆ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ರಿಷಾ ಅವರು ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಮಾಡೋರು ಕೆಲವೊಂದಿಷ್ಟು ವರ್ಡ್ಗಳನ್ನು ಸಹ ಮಾತಾಡ್ತಾರೆ. ನಿಂದೆಲ್ಲ ಗೊತ್ತಿದೆ, ಸೊ ನಿಂದೆಲ್ಲ ನಮಗೆಲ್ಲ ಗೊತ್ತಿರೋದೇ, ನೀನು ಹೇಳೋಕ್ಕೆ ಬರಬೇಡ, ಸೊ ನಿನ್ನ ಯಾರು ಮಾತಾಡ್ಸಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆಗ ನಮ್ಮ ರಿಷಾ ಅವರು, ನಿಂದು ಏನು ಆಟಿಟ್ಯೂಡ್ ಇದು, ಸೊ ಇಂಥ ಆಟಗಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಮ್ಮ ಮನೇಲಿ ಇಟ್ಕೊಳಕ್ಕೆ ಬರಬೇಡ, ಸೊ ಇದೇನು ನಿಮ್ಮ ಮನೆ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಂಥ ಸಮಯದಲ್ಲಿ ನಮ್ಮ ಮಾಡೋರು ಏನು ಹೇಳ್ತಾರೆ ಅಂದರೆ, ಸೊ ಮನೆ ವಿಚಾರಕ್ಕೆ ಬರಬೇಡಿ, ಸೊ ಮನೆವರೆಗೂ ಹೋದರೆ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇಂಥ ಸಮಯದಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಸಹ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಜಗಳ ಆಗ್ತಾ ಇರೋದು ಮಾಳು ಮತ್ತು ರಿಷಾರ ಮಧ್ಯೆ. ಸೊ ಈ ಮಧ್ಯೆ ಜಗಳ ಬಿಡ್ಸೋಕೆ ಹೋದರೂ ಕೂಡ ಅವರಿಗೆ ಬೈತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಸುಮ್ಮನೆ ನಿಂತಿರ್ತಾರೆ. ಸೊ ಈಗ ಈ ವಾರದ ಮನೆ ಕ್ಯಾಪ್ಟನ್ ಆಗಿ ನಮ್ಮ ಅಭಿಷೇಕ್ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಭಿಷೇಕ್ ಅವರು ಕೂಡ ಆ ಒಂದು ಜಗಳದಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಒಬ್ಬೊಬ್ಬರಿಗೂ ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ರಿಷಾ ಅವರು ಕೈ ತೋರಿಸಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಗ ಮಾಳು ಅವ್ರು ಹೇಳ್ತಾರೆ, ಸೊ ಮನೆಗಿನೇ ಅಂತ ಹೇಳಿ ಮಾತಾಡೋಕ್ಕಂದ್ರೆ ಸರಿ ಇರಲ್ಲ, ಮತ್ತು ಇನ್ನೊಂದ್ಸರಿ ಸರಿ ಇರಲ್ಲ ನೋಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇಲ್ಲಿ ಮತ್ತೆ ರಿಷಾ ಅವರು ಕೆಣಕಿ ಬರೋಕ್ಕೆ ಶುರು ಮಾಡ್ತಾರೆ. ಇದು ನಿಮ್ಮ ಮನೆನಾ, ಸೊ ನೀವು ಯಾಕೆ ಈ ರೀತಿ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ನಿಮ್ಮ ಮನೆ ಅಲ್ಲ, ಇದು ಬಿಗ್ ಬಾಸ್ ಮನೆ ಅನ್ನೋ ರೀತಿಯಲ್ಲಿ ರಿಷಾ ಅವರು ಮಾತಾಡ್ತಾರೆ. ಸೊ ಆಗ ನಮ್ಮ ಮಾಳುವರು ನಡಿ ಹೋಗು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆಗ ಇದೇನು ನಿಮ್ಮ ಮನೆ ಅಲ್ಲ, ಸೊ ಇದು ಬಿಗ್ ಬಾಸ್ ಮನೆ, ನೀವು ಬೇಕಾದರೆ ಹೋಗಿ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಆ್ಯಟಿಟ್ಯೂಡಿಂದ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಜಗಳದ ಮಧ್ಯೆ ನಮ್ಮ ರಿಷಾ ಅವ್ರು ಏನು ಹೇಳ್ತಾರೆ, ಇಂಥ ಮಾತುಗಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಮ್ಮ ಮನೆ ಹತ್ರ ಇಟ್ಕೊ ಬರಬೇಡಿ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾರೆ. ಸೊ ಆಗ ಮತ್ತೆ ಮಾಳು ಅವರು ಕಡೆದಾಗಿ ಹೇಳ್ತಾರೆ, ಲಾಸ್ಟ್ ವಾರ್ನಿಂಗ್ ಸುಮ್ಮನೆ ಇರಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ಆದರೆ ಏನು ಇವಾಗ ಏನು ನಿಮ್ಮನೆ ಏನು ಮಾಡ್ತೀಯ ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ರಿಷಾ ಅವರು ಮಾಳುಗೆ ಹೊಡೆಯೋ ರೇಂಜ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಇವತ್ತಿನ ಪ್ರೋಮೋದಲ್ಲಿ ನಾನು ನೋಡ್ದಂಗೆ ಮಾಳು ಅವರು ಮೊದಲ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡ್ತಾ ಇದ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮಾಳು ಅವರು ಸುಮ್ಮನೆ ಯಾವುದಕ್ಕೂ ಜಗಳಕ್ಕೆ ಹೋಗಲ್ಲ, ಬಟ್ ತಪ್ಪಿದ್ರೆ ಬಿಡಲ್ಲ
ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಿದೆ. ಯಾಕಪ್ಪ ಅಂದರೆ ಮೊದಲು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ ಒಂದೇ ದಿನದಲ್ಲಿ ಇವರ ಸ್ವಭಾವನ ನಾವು ನೋಡ್ತಾನೆ ಇದ್ದೀವಿ. ಯಾಕಂದರೆ ಸುಮ್ಮನೆ ಯಾರ ಸ್ಪರ್ಧೆ ಮೇಲೂ ಜಗಳಕ್ಕೆ ಹೋಗಿಲ್ಲ. ಸೊ ಯಾವುದರ ವಿಚಾರಕ್ಕೆ ಬಂದರೆ ಮಾತ್ರ ಜಗಳಕ್ಕೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ಅಪ್ಪ ಅಂದರೆ ರಿಷಾ ಅವರಿಗೆ ಮಾಳು ಅವರು ಕ್ಯಾಪ್ಟನ್ ಆದ ಸಮಯದಲ್ಲಿ ಮಾಳು ಅವರು ಮಾತಾಡಿರುವಂಥ ಸೇಡಿನ ಮಾತುಗಳನ್ನ ಈಗ ಇಟ್ಕೊಂಡು ಈಗ ಮಾಳು ಅವರ ಮೇಲೆ ತೀರ್ಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಒಂದು ವಿಚಾರದಲ್ಲಿ ಇವರ ಮಧ್ಯೆ ತುಂಬ ಭೀಕರವಾಗಿ ಜಗಳ ನಡೀತಾ ಇದೆ. ಸೊ ಇಲ್ಲಿ ಮಾಳು ಅವರು ಕೂಡ ಅವರ ಭಾಷೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಟ್ ಅವರ ಭಾಷೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಯಾವ ರೀತಿ ಬರುತ್ತೆ ಅಂತ. ತುಂಬ ಕಂಟ್ರೋಲ್ ಮಾಡಿಕೊಂಡು ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ರಿಷಾ ಅವರು ಕೈ ತೋರಿಸಿ ಏನು ಅನ್ನೋ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂದರೆ ಒಂದು ಹೊಡೆಯೋ ರೀತಿಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಮನೆ ಕ್ಯಾಪ್ಟನ್ ಆಗಿರುವಂಥ ಅಭಿಷೇಕ್ ಮತ್ತು ರಕ್ಷಿತಾ ಅವರು, ಆದರೆ ಇಲ್ಲಿ ಒಬ್ಬರೇ ಕ್ಯಾಪ್ಟನ್ನು ಅಭಿಷೇಕ್ ಅವರು. ಸೊ ಅಭಿಷೇಕ್ ಮತ್ತು ರಕ್ಷಿತಾ ಅವರು ಕೂಡ ಅವರಿಬ್ಬರ ಜಗಳನ್ನ ಬಿಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಅಭಿಷೇಕ್ ಅವರನ್ನೇ ದೂಡಿ ರಿಷಾ ಅವರು ಮೈ ಮೇಲೆ ಬಿದ್ದು ಮತ್ತೆ ಜಗಳ ಆಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಜಗಳದಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಮಜಾ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸ್ಪರ್ಧಿಗಳು ಯಾರು ಕೂಡ ಜಗಳನ ಬಿಡಿಸೋಕೆ ಬರ್ತಿಲ್ಲ. ಯಾಕಪ್ಪ ಅಂದರೆ ಕಿಚನ್ ಏರಿಯಾದಲ್ಲಿ ಆಲ್ರೆಡಿ ರಘು ಅವರಿದ್ದಾರೆ, ರಾಶಿಕ್ ಅವರಿದ್ದಾರೆ, ಗಿಲ್ಲಿ ಅವರಿದ್ದಾರೆ, ರಕ್ಷಿತಾ ಅವರಿದ್ದಾರೆ. ಆಲ್ಮೋಸ್ಟ್ ಈಗ ಈ 3 ಜನ ಬಿಟ್ಟು ರಕ್ಷಿತಾ ಅವರು ಜಗಳ ಬಿಡಿಸೋಕೆ ಬಂದಿದ್ದಾರೆ. ಬಟ್ ಗಿಲ್ಲಿ ಅವರು ಆ ಸೋಫಾದ ಮೇಲೆ ಕೂತ್ಕೊಂಡು ಆ ಜಗಳ ನೋಡ್ತಾ ಇದ್ದಾರೆ, ಹೊರತು ಬಿಡಿಸೋಕೆ ಬರ್ತಾ ಇಲ್ಲ. ಬಟ್ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಲೂ ಗೊತ್ತಿಲ್ಲ. ಬಟ್ ಪ್ರೋಮೋದಲ್ಲಿ ಇವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅದು ಎಡಿಟಿಂಗ್ ಪ್ರೋಮೋ ಆಗಿರುತ್ತೆ. ಸೊ ಈ ಪ್ರೋಮೋದಲ್ಲಿ ಯಾವ ರೀತಿ ತೋರಿಸಿದಾರಪ್ಪ ಅಂದರೆ 2 ಜನ ತಪ್ಪಿದೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ನಾವು ಇವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಈ ಪ್ರೋಮೋದಲ್ಲಿ ರಿಷಾ ಗೌಡ ಅವರ ಜಾಸ್ತಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಳೆದ ಬಾರಿ ಕೂಡ ಇವರಿಗೆ ಒಂದು ವಾರ್ನಿಂಗ್ ಸಹ ಕೊಟ್ಟಿತ್ತು. ಸೊ ಗಂಡ್ಮಕ್ಳ ಮೇಲೆ ಜಗಳಕ್ಕೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಜಗಳ ಮಾಡಿ ಅಂತ. ಸೊ ಈಗ ಮತ್ತೆ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಜಗಳ ಏನಾದರೂ ದೊಡ್ಡ ಮಟ್ಟಕ್ಕೆ ಹೋಯಿತು ಅಂದರೆ ರಿಷಾ ಗೌಡ ಅವರು ಈ ಸಾರಿ ಉಳಿಯೋದು ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು. ಸೊ ಬಟ್ ಆದರೆ ಈ ರೀತಿ ಜಗಳ ಆಡಿದ್ರೆ ಏನು, ಸೊ ಒಬ್ಬ ಗಂಡು ಮಕ್ಕಳ ಮೇಲೆ ಈ ರೀತಿ ಜಗಳಕ್ಕೆ ಹೋಗೋದು ತಪ್ಪು, ಅದು ಕೂಡ ಕೈ ತೋರಿಸಿ. ಸೊ ಅಲ್ಲಿ ಅವರು ಮಾಡುವವರು ಮಾತಾಡಿದ್ದು ಏನು, ಸುಮ್ಮನೆ ಕಾಮಿಡಿ ಮಾಡೋದನ್ನ ಬಿಟ್ಟು ಕೆಲಸ ಮಾಡಿ, ಯಾಕಪ್ಪ ಈ ರೀತಿ ಕಾಮಿಡಿ ಮಾಡ್ತೀರಾ. ಸೊ ಈಗ ಒಬ್ಬ ಸ್ಪರ್ಧೆಯ ಮೇಲೆ ಇನ್ನೊಂದು ಸರಿ ಇನ್ನೊಬ್ಬರು ಕಾಮಿಡಿ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅದು ಕೂಡ ಮಾಡುವವರ ಮೇಲೆ ಕಾಮಿಡಿ ಮಾಡ್ತಾ ಇದ್ದಾಳೆ. ಸೊ ಈ ಒಂದು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಮಾಡುವವರು ಕಾಮಿಡಿ ಮಾಡೋಕ್ಕೆ ಹೋಗಬೇಡಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಮತ್ತೆ ಮಾಡೋಕ್ಕೆ ಶುರು ಮಾಡಿದಾಗ, ಅಂದರೆ ನಗುವಿನ ಕಾಮಿಡಿ ಮಾಡೋಕ್ಕೆ ಶುರು ಮಾಡಿದಾಗ, ಸೊ ಈ ರೀತಿ ಮಾಡಿದ್ರೆ ನಮ್ಮ ಕಡೆ ಹುಚ್ಚ ಅಂತಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಇದೇನು ದೊಡ್ಡ ಪದ ಅಲ್ಲ. ಸೊ ಅವರಿಗೇನೋ ದೊಡ್ಡ ಪದ ಅಂತ ಅನಿಸುತ್ತೆ ಅನ್ಕೊತೀನಿ. ಅಷ್ಟೇ ಅಲ್ಲದೆ ಈಗ ಧ್ರುವಂತವರು ಕೂಡ ಅಲ್ಲೇ ನಿಂತ್ಕೊಂಡು, ಅಂದರೆ ದೇವರ ಹತ್ರ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ. ಸೊ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಅವರು ಕೂಡ ಮುಂದೆ ಬರ್ತಾ ಇಲ್ಲ. ಸೊ ಇದೀಗ ನಮ್ಮ ಅಭಿಷೇಕ್ ಅವರು ಜಗಳ ಬಿಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಉಳಿದಿರುವಂಥ ನಮ್ಮ ಗಿಲ್ಲಿ ಅವರು, ರಘು ಅವರು ಮತ್ತು ರಾಶಿಕ್ ಅವರು ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಜಗಳ ಆಡ್ತಾ ಇದ್ರೆ ಕ್ಯಾರೇ ಮಾಡ್ತಿಲ್ಲ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ, ನಿಮ್ಮ ಪ್ರಕಾರ ಇವರಿಬ್ಬರ ಸ್ಪರ್ಧೆಯಲ್ಲಿ ತಪ್ಪು ಯಾರ್ದಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇನ್ನು ಈ ಪ್ರೋಮೋನ ಯಾರು ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋಗಳು ಅಪ್ಡೇಟ್ ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಪ್ರತಿದಿನ ಎಪಿಸೋಡ್ ಪ್ರೋಮೋಗಳು ಆ ಒಂದು ಪೇಜ್ನಲ್ಲಿ ಅಪ್ಡೇಟ್ ಆಗ್ತಾ ಇರ್ತವೆ. ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಜಗಳಗಳನ್ನು ತೋರಿಸಿಲ್ಲ. ಸೊ ಇವತ್ತು ತೋರಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ. ಸೊ ಆ ಟಾಸ್ಕಲ್ಲಿ ಆಲ್ರೆಡಿ ಈಗ ನಮ್ಮ ಅಭಿಷೇಕ್ ಅವರು ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಈಗ ಮನೆಯ ಜವಾಬ್ದಾರಿ ಎಲ್ಲ ಅಭಿಷೇಕ್ ಅವ್ರ ಮೇಲೆ ಬಿದ್ದಿದೆ. ಸೊ ಹಾಗಾಗಿ ಈ ಒಂದು ಜಗಳದಲ್ಲಿ ಅಭಿಷೇಕ್ ಅವರು ಕೂಡ ಎಂಟರ್ ಆಗಿದ್ದಾರೆ. ಸೊ ಅಭಿಷೇಕ್ ಅವರು ಆ ಜಗಳನ ಬಿಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬೈ ಫ್ರೆಂಡ್ಸ್.